ಕುಂದಾಪುರ ತಾಲೂಕು 76 ಹರಳಿ ಗ್ರಾಮದ ಬತ್ತಗುಳಿ ನಮ್ಮ ಕೊರಗ ಸಮುದಾಯದ ಒಂದು 26 ಎಕರೆ ಜಾಗದಲ್ಲಿ ನಾವಿದ್ವಿ. ನಮ್ಮಲ್ಲಿ ಕೇಂದ್ರ ಸರ್ಕಾರದ ಮಾನ್ಯ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಯವರ ಮಹತ್ವಾಕಾಂಕ್ಷಿ ಯೋಜನೆಯಾದ ಮಲ್ಟಿಪರ್ಪಸ್ ಸೆಂಟ್ರು ಅಲ್ಲಿ ನಾನಿದ್ದೀನಿ ಈಗ. ಇಲ್ಲಿ ಮಲ್ಟಿಪರ್ಪಸ್ ಸೆಂಟರ್ ಅಂತ ಹೇಳಿದರೆ ಇದು ಒಂದು ಭವನ, ಸಮುದಾಯ ಭವನ ಥರ ರೀತಿ. ಈ ಸಮುದಾಯ ಭವನದ ಒಳಗಡೆ ಅಂಗನವಾಡಿ ಇದೆ, ಆಮೇಲೆ ಟ್ರೈನಿಂಗ್ ಸೆಂಟ್ರ್ ಇದೆ, ಮತ್ತೊಂದು PSC ಪ್ರೈಮರಿ ಹೆಲ್ತ್ ಸೆಂಟ್ರ್ ಒಂದು ಇದೆ, ಹಾಗೆ ಒಂದು ದೊಡ್ಡ ಹಾಲ್ ಇದೆ ನಮ್ಮ ಯುವ ಸಮುದಾಯಕ್ಕೆ. ನಮಗೆ ಈ ರೀತಿಯ ಒಂದು ಮಾಡಿಕೊಟ್ಟಿದ್ದು ಕೇಂದ್ರ ಸರ್ಕಾರ ಮಾಡಿಕೊಟ್ಟಿದ್ದು ನಮಗೆ ತುಂಬ ಒಳ್ಳೆಯ ಒಂದು ಕೆಲಸ ಅದು. ಯಾಕಂತೇಳಿದರೆ ನಾವೊಂದು 15-20 ಕುಟುಂಬಗಳು ಒಂದು ಕಡೆ ನೆಲೆ ಮಾಡೋದ್ರಿಂದ ನಮಗೊಂದು ತರಬೇತಿ ಪಡೆಯೋದಾಗಲಿ, ಏನಾದರೂ ಇನ್ನೊಂದು ನಮ್ಮ ಯುವ ಜನರಿಗೆ ಏನಾದರೂ ಕೆಲಸ ಮಾಡೋದಾಗಲಿ, ಅಥವಾ ಮಕ್ಕಳಿಗೆ ಎಜುಕೇಷನ್ ಕೊಡೋದು, ಟ್ಯೂಷನ್ ಕೊಡೋದಾಗಲಿ ನಮಗೆ ಯೂಸ್ ಆಗ್ತದೆ. ನಮಗೆ ಈ ರೀತಿಯ ಮಲ್ಟಿಪರ್ಪಸ್ ಸೆಂಟರ್ ನಮ್ಮಲ್ಲಿ ಈಗ ಉಡುಪಿ ಜಿಲ್ಲೆಯಲ್ಲಿ ಒಂದು 18 ಕಡೆಯಲ್ಲಿ ಆಗ್ತಾ ಇದೆ. ನಮ್ಮಲ್ಲಿ ಫಸ್ಟ್ ಆಗಿದ್ದು ನಮ್ಮ ಹಾಲಡಿಯಲ್ಲಿ. ಈ ರೀತಿಯ ಮಾಡೋದ್ರಿಂದ ನಮ್ಮ ಸಮುದಾಯಕ್ಕೆ ಒಂದು ಒಳ್ಳೆಯ ಕೆಲಸ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಾವಿಲ್ಲಿನ ಮೂಲ ನಿವಾಸಿಗಳು ಕೊರಗ ಸಮುದಾಯದವರು ಅಂತ ಎಲ್ಲರಿಗೂ ಗೊತ್ತಿದೆ. ಆದರೆ ಜಿಲ್ಲಾಡಳಿತ ಆಗಲಿ ಬೇರೆ ಸಮುದಾಯದವರಿಗೆ ನಮ್ಮ ಮೇಲೆ ಒಂದು ಕನಿಕರ, ಪಾಪದವರು ಅನ್ನೋದು ಬಿಟ್ಟರೆ ಬೇರೆಯವರಿಗೆ ಒಂದು ಭೂಮಿ ಕೊಡಬೇಕು ಅಥವಾ ಅವರಿಗೆ ಭೂಮಿಯಲ್ಲಿ ಒಂದು ಕೃಷಿ ಮಾಡಬೇಕು ಅನ್ನೋ ಉದ್ದೇಶ ಯಾರಿಗೂ ಇರಲಿಲ್ಲ. ಆದರೆ ನಮ್ಮಲ್ಲಿ ನಾವು ಕೃಷಿ ಮಾಡಬೇಕು ಅನ್ನೋ ಉದ್ದೇಶ ನಮಗಿದೆ, ಆದರೆ ಭೂಮಿ ಹೇಗೆ ತಗೊಳ್ಳೋದು ಅನ್ನೋದೊಂದು ಜಿಜ್ಞಾಸೆ. ಮೊನ್ನೆ ದಿವಂಗತರಾಗಿದ್ದು ನಮ್ಮ ಮಾನ್ಯ ಅಧ್ಯಕ್ಷರಾದ ಗೋಕುಲ್ದಾಸ್ ಅವರ ನೇತೃತ್ವದಲ್ಲಿ ನಮ್ಮ ಕೊರಗ ಅಭಿವೃದ್ಧಿಗಳ ಸಂಘಟನೆ ಒಂದು ದೊಡ್ಡ ಮಟ್ಟದಲ್ಲಿ ನಾವು ಸುರಾಜ್ ಚಳವಳಿ ಅಂತ ನಾವು ಚಳವಳಿ ಮಾಡಿದ್ದೀವಿ. ಅರಣ್ಯ ಭೂಮಿಗೆ ನಾವು ಮುತ್ತಿಗೆ ಹಾಕಿದ್ದು, ಯಾಕಂದರೆ ನಮ್ಮಲ್ಲಿ ಭೂಮಿ ಇಲ್ಲ. ಏನೋ ಸರ್ಕಾರದ ಗಮನವನ್ನು ಆದರೂ ನಮ್ಮ ಕಡೆಗೆ ಬರಬೇಕು ಅನ್ನೋ ಕಾರಣಕ್ಕಾಗಿ ನಾವು ಅರಣ್ಯ ಭೂಮಿಗೆ ಮುತ್ತಿಗೆ ಹಾಕಿದ್ದೇವೆ. ನಮ್ಮನ್ನು ಒಂದು 500 ಜನ ಮುತ್ತಿಗೆ ಹಾಕಿದ ತಕ್ಷಣ ಅರಣ್ಯ ಇಲಾಖೆಯವರು ನಮ್ಮನ್ನು ಜೈಲಿಗೆ ತಗೊಂಡೋಗಿ ಇಟ್ಟಿದ್ರು. ಒಂದು 30-35 ಜನ ತಗೊಂಡು ಜೈಲಿಗೆ ಹಾಕಿದ್ರು. ಅದ್ರ ಮೂಲಕ ನಾವು ಪಾಲಕ ಚಳವಳಿ ಅಂತ ಮಾಡಿದ್ದೇವೆ. ಹೀಗೆಲ್ಲ ಚಳವಳಿಗಳನ್ನು ನಾವು ಮಾಡಿದ್ದೇವೆ. ಉದ್ದೇಶ ಇಷ್ಟೇ, ನಮ್ಮಲ್ಲಿ ಸರ್ಕಾರವೇ ಒಂದು ನೇಮಕ ಮಾಡಿದ ಮಂಗಳೂರು ಯೂನಿವರ್ಸಿಟಿಯಿಂದ ಮಹಮ್ಮದ್ ಪೀರ್ ಅಂತ ಒಂದು ಸಮಾಜಶಾಸ್ತ್ರಜ್ಞರು ಏನಿದ್ರು, ಅವ್ರ ಮೂಲಕ ಒಂದು ನೇಮಕ ಮಾಡಿದ ನಮ್ಮನ್ನು ಕೊರಗ ಸಮುದಾಯವನ್ನು ಅಧ್ಯಯನ ಮಾಡಿದ್ದಾರೆ. ಕೊರಗ ಸಮುದಾಯಕ್ಕೆ ಸರಿಯಾದ ಅಭಿವೃದ್ಧಿ ಆಗಬೇಕಾದ್ರೆ ಅವರಿಗೆ ಒಂದು 2.5 ಎಕರೆ ಜಾಗ ಕೊಡಬೇಕು. ಆ ಜಾಗದಲ್ಲಿ ಅವರು ಕೃಷಿ ಮಾಡಬೇಕು. ಕೃಷಿ ಮೂಲಕ ಅವರು ಅಭಿವೃದ್ಧಿ ಆಗಬೇಕು ಅನ್ನೋದು ಒಂದು ವರದಿ ಇದೆ. ಆ ವರದಿ ಮೂಲಕ ನಾವು ಅನುಷ್ಠಾನ ಆಗಬೇಕು ಅಂತ ಈ ರೀತಿ ನಾವು ಮಾಡಿದ್ದೇವೆ. ಆ ಕಾರಣಕ್ಕಾಗಿ ನಮ್ಮ ಉಡುಪಿ ಜಿಲ್ಲೆಯಲ್ಲಿ ಇವಾಗ ನಾವು ಹಾಲಡಿಯಲ್ಲಿ ಇರ್ಬೋದು, ನಮ್ಮ ಕೆಂಜೂರು ಇರ್ಬೋದು, ಆಮೇಲೆ ತುಂಬ ಕಡೆಯಲ್ಲಿ ಒಂದು 400 ಎಕರೆ ಸರ್ಕಾರಿ ಭೂಮಿಯನ್ನು ಪಡೆಯಲಿಕ್ಕೆ ನಮ್ಮ ಹತ್ರ ಸಾಧ್ಯ ಆಗಿದೆ. ಸ್ನೇಹಿತರೆ, ನಾನು ಬಿ ಮೋಹನ್ ಚಂದ್ರ. ನಾವಿವತ್ತು ಹಾಲಾಡಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಬತ್ತಗುಳಿ ಪ್ರದೇಶಕ್ಕೆ ಬಂದಿದ್ದೇವೆ. ನಾವು ಈ ಬತ್ತಗುಳಿಯಲ್ಲಿ ವಾಸ ಇರುವವರು ಕೊರಗ ಸಮುದಾಯ. ಈ ಬುಡಕಟ್ಟು ಸಮುದಾಯದ ಒಂದು ಚಿತ್ರವನ್ನು ತೋರಿಸ್ಬೇಕಂತ ನಿರೀಕ್ಷೆಯಿಂದ ನಾವು ಬಂದಿದ್ದು. ಆದರೆ ಈ ಸಮುದಾಯದ ಯಾಕೆ ಇಂಟ್ರೆಸ್ಟ್ ಇದೆ ಅಂತ ಹೇಳಿದರೆ, ಈ ಬತ್ತಗುಳಿಯಲ್ಲಿರ್ತಕ್ಕಂಥ ಕೊರಗ ಸಮುದಾಯ ಸುಸ್ಥಿರ ಸಮುದಾಯ. ನಾವು ಯಾವಾಗಲೂ ಮಾತಾಡ್ತಾ ಇರೋದು ಏನಂತ ಹೇಳಿದರೆ, ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರಿಗೆ ಸರ್ಕಾರ ಕೊಡುವಂಥದ್ದಿರಲಿ, ಯಾವುದೇ ವ್ಯವಸ್ಥೆ ಕೊಡುವಂಥದ್ದಿರಲಿ, ಈ ಕೊಡುವಾಗ ಅವರ ಬದುಕು ಕಟ್ಟಿಕೊಳ್ಳುವಂಥದ್ದು ಏನಾದರೂ ಕೊಟ್ಟರೆ ಮಾತ್ರ, ಬದುಕು ಕಟ್ಟಿಕೊಳ್ಳಿಕ್ಕೆ ಏನಾದರೂ ಕೊಟ್ಟರೆ ಮಾತ್ರ ನಾವಿವತ್ತು ಈ ಉದಾಹರಣೆಯನ್ನು ಹೇಳ್ಬೋದು. ಯಾಕೆ ಅಂತ ಹೇಳಿದರೆ, ತುಂಬ ಇಲಾಖೆಗಳಲ್ಲಿ ಇರಲಿ, ವ್ಯವಸ್ಥೆಗಳಲ್ಲಿ ಇರಲಿ, ಈ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರಿಗೆ ಕೊಡುವಂಥ ಕೆಲಸವನ್ನು ತುಂಬ ಮಾಡ್ತಾರೆ. ಕೊಡುವಂಥದ್ದು ಏನು? ಹಾರೆ ಕೊಡುವಂಥದ್ದು, ಬುಟ್ಟಿ ಕೊಡುವಂಥದ್ದು, ಮಡಕೆ ಕೊಡುವಂಥದ್ದು, ಮೊಟ್ಟೆ ಕೊಡುವಂಥದ್ದು, ಡ್ರಮ್ ಕೊಡುವಂಥದ್ದು. ಈ ಕೊಡುವಂಥದ್ದು ಇದೆಯಲ್ಲ, ಅದನ್ನು ಮೊದಲು ನಿಲ್ಲಿಸಬೇಕು. ನಮಗೆ ಬದುಕು ಕಟ್ಟಿಕೊಳ್ಳಿಕ್ಕೆ ಏನಾದರೂ ಕೊಟ್ಟರೆ ಮಾತ್ರ ನಾವು ಸುಸ್ಥಿರ ಸಮುದಾಯ ಆಗಲಿಕ್ಕೆ ಸಾಧ್ಯ. ಅದಕ್ಕೆ ಮಾದರಿಯಾಗಿ ನಾವು ನೋಡ್ತಾ ಇದ್ದೇವೆ ಈ ಬತ್ತಗುಳಿಯಲ್ಲಿ. ನಾವಿದು ಪ್ರಾರಂಭ ಮಾತ್ರ, ನಾವು ಇದನ್ನು ಪ್ರಾರಂಭಿಸ್ತಾ ಇದ್ದೇವೆ. ನಾವು ನಮ್ಮ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರು ಇವತ್ತು ಸುಸ್ಥಿರ ಅಭಿವೃದ್ಧಿ ಹೊಂದಬೇಕಾದ್ರೆ ನಿಜವಾಗಿ ಸರ್ಕಾರ ಎಚ್ಚರಗೊಳ್ಳಲೇಬೇಕು. ಎಲ್ಲ ಸಮುದಾಯ ಬದಲಾಗಬೇಕಾದ್ರೆ ಭೂಮಿ ನಂಬಬೇಕು. ಓಕೆ.